ಎಸ್ ನಮಸ್ತೆ. ಹೆಸರು ಲಕ್ಷ್ಮಿ, ಇರೋದು ಬೆಂಗಳೂರಲ್ಲಿ. ಫ್ರೆಂಡ್ಸ್, ಸಾಕಷ್ಟು ಜನ ವಿಡಿಯೋಗಳನ್ನು ನೋಡಿ ನನಗೆ ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿದ್ರಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಅಂತ ಹೇಳಿದ್ರಿ. ಕೆಲವು ಇನ್ಫಾರ್ಮೇಷನ್ನ ಕೊಡ್ತಾ ಬಂದ್ರಿ. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಪರ್ಸನಲ್ ಆಗಿ ನನಗೆ ತುಂಬ ಜನ ಕಾಲ್ ಮಾಡಿದ್ರು, ತುಂಬ ಚೆನ್ನಾಗಿ ಹೇಳ್ತೀರಾ ಮೇಡಮ್. ಕೇಳ್ತಾ ಇದ್ದರೆ ಪ್ರತಿಯೊಂದು ಪ್ರಾಡಕ್ಟ್ ಇನ್ಫಾರ್ಮೇಷನು ತುಂಬ ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ತೀರಾ. ನನ್ನ ಟೀಮಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ವೀಡಿಯೋಸ್ಗಳನ್ನೆಲ್ಲ. ಅವರು ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಎಸ್ಪೆಷಲಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸಾಕಷ್ಟು ಜನ ಕೆಲವು ಸಜೆಷನ್ ಕೇಳಲಿಕ್ಕೆ ಕೂಡ ಕಾಲ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಅನಿಸುತ್ತೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇರಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದಿಷ್ಟು ಕಲ್ತಿರೋ ಅಂಥದ್ದು ಕಂಪನಿ ಕಡೆಯಿಂದ ನಾಲೆಜ್ ಪ್ರತಿಯೊಬ್ಬರು ಕೂಡ ಶೇರ್ ಆಗ್ತಾ ಇದೆ ಅಂತಂದಾಗ ನಾನು ಖುಷಿ ಪಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಯಾವುದು ಅಂತ ನೋಡೋಣ ಬನ್ನಿ. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಕೈಯಲ್ಲಿದ್ದಾಗ ಒಂದು ಟೀ ಕಪ್ ಇತ್ತು ಅಂತಂದರೆ ಎಷ್ಟು ಖುಷಿ ಅಲ್ವಾ. ಯಾರಿಗೆಲ್ಲ ಟೀ ಇಷ್ಟ, ಕಾಫಿ ಇಷ್ಟ, ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದ್ರ ಜೊತೆಗೆ ಟೀ ಪೌಡರ್ ಹೇಳಿಕ್ಕೆ ಬರ್ತಾ ಇರೋದು. ನನ್ನ ಹೆಮ್ಮೆ ಕಂಪನಿಯ ಟೀ ಪೌಡರ್ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ಟೀ ಪೌಡರು ಯಾವ ರೀತಿ ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಸಿಗ್ತಕ್ಕಂತಹ ಮಾರ್ಕೆಟ್ ಪ್ರಾಡಕ್ಟ್ ಟೀ ಪೌಡರ್ ಯಾವ ರೀತಿ ಕಲಬೆರಕೆಯಿಂದ ಕೂಡಿದೆ, ಅದು ಗುಣಮಟ್ಟದಲ್ಲಿ ಯಾವ ರೀತಿ ಅದು ಗ್ರೇಡ್ ಇದೆ ಅನ್ನೋದಂಥದ್ದು ನಾವು ಫಸ್ಟ್ ಅದನ್ನು ತಿಳ್ಕೊಳ್ತಾ ಬರೋಣ. ಯಾವುದು ಸರಿ ಯಾವುದು ತಪ್ಪು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಯಾಕೆ ನಾನು ಫಸ್ಟ್ ಮಾಡಿದ್ದು ಅದನ್ನೇ. ಅದನ್ನು ನಾನು ನಿಮಗೂ ಕೂಡ ಅದನ್ನೇ ಹೇಳ್ತಾ ಇರೋವಂಥದ್ದು. ಟೀ ಎಲ್ರಿಗೂ ಇಷ್ಟ, ಅಲ್ವಾ. ಟೀ ಕುಡಿದ್ರಿಂದ ಏನಾಗುತ್ತೆ, ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತೇಳಿ ಟೀನ ತುಂಬ ಜನ ಇಷ್ಟಪಟ್ಟು ನಾವು ಕುಡಿತಾ ಇದ್ದೀವಿ. ಡಾಕ್ಟರ್ ಹತ್ರ ಹೋದಾಗ ಏನಾದರೂ ಸ್ವಲ್ಪ ನಮಗೇನಾದ್ರು ಏರುಪೇರು, ನಮ್ಮ ಆರೋಗ್ಯದಲ್ಲಿ ಏರುಪೇರು ಅನಿಸಿದಾಗ ಡಾಕ್ಟರ್ ಹತ್ರ ಹೋದಾಗ ಟೀ ಕಾಫಿನ ಕಡಿಮೆ ಮಾಡಿ ಅಥವಾ ಕುಡಿಬೇಡಿ ಅಂತ ಹೇಳ್ತಾರೆ, ಅಲ್ವಾ. ಡಾಕ್ಟ್ರ್ ಯಾಕೆ ಕುಡಿಬೇಡಿ ಅಂತ ನಾವೇನಾದ್ರೂ ಕ್ವಶನ್ ಮಾಡ್ತೀವ? ಡಾಕ್ಟ್ರ್ ನನಗೆ ಟೀ ಇಷ್ಟ, ನಂಗೆ ಬಿಡಲಿಕ್ಕಾಗಲ್ಲ, ನನಗೆ ಬೇಕೇ ಬೇಕನ್ಸುತ್ತೆ ಅಂತ ನಾವೇನಾದ್ರು ಕ್ವಶನ್ ಮಾಡ್ತೀವ? ಇಲ್ಲ. ಯಾಕಂದರೆ ಡಾಕ್ಟ್ರು ನಮಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತೇಳಿ ನಾವು ಅಂದ್ಕೊಂಡು ಟೀ ಕಾಫಿನ ಕಡಿಮೆ ಮಾಡ್ತೀವಿ, ಅಲ್ವಾ. ಕೆಲವರು ಬಿಡ್ತಾರೆ, ಅದಕ್ಕಿಂತ ಡಾಕ್ಟ್ರು ಯಾಕೆ ಹೇಳಿದ್ರು ಟೀ ಕಾಫಿ ಕುಡಿಬಾರ್ದು ಅಂತ ಯಾಕೆ ಹೇಳಿದ್ರು ಫಸ್ಟ್ ಅದನ್ನು ನಾವು ತಿಳಿತಾ ಬರೋಣ. ಯಾಕೆಂದರೆ ಹೊರಗಡೆಯಲ್ಲಿ ಸಿಗ್ತಕ್ಕಂತಹ ಪ್ರಾಡಕ್ಟ್ಸು ಯಾವುದು ಕೂಡ ನ್ಯಾಚುರಲ್ ಆಗಿರಲ್ಲ. ಎಲ್ಲಿ ನಿಮ್ಮ ಎಸ್ಟೇಟ್ಗಳಿರುತ್ತೋ ಅಲ್ಲಿ ಡೈರೆಕ್ಟಾಗಿ ನೀವು ಹೋಗಿ ಬೈ ಮಾಡಿ ಟೀಗಳನ್ನು ನೀವು ತೊಗೊಳ್ತಾ ಇದ್ದೀರೋ ಅದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ದರೆ ಅದನ್ನೇ ನೀವು ಕಂಟಿನ್ಯೂ ಮಾಡಬಹುದು. ನಾವಿವಾಗ ನಾನು ಫಸ್ಟು ನನ್ನ ಕಂಪನಿಗೆ ಬರೋಕ್ಕಿಂತ ಮುಂಚೆ ನಾನು ಬಿಫೋರ್ ಒಂದು ಮಾರ್ಕೆಟ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೆ. ಬಟ್ ನನಗೆ ಅದು ತುಂಬಾ ಇಷ್ಟ ಇತ್ತು. ಬೇರೆ ಯಾವುದೇ ಟೀ ಪೌಡರ್ ಕುಡಿದ್ರೂ ಕೂಡ ನನಗೆ ಅದು ಇಷ್ಟ ಆಗ್ತಿಲ್ಲ. ನಿಮಗೂ ಅದೇ ಥರ ಅನಿಸುತ್ತಲ್ವ. ಯಾವಾಗ ನಾವು ಒಂದು ಟೀ ಪೌಡರ್ನ ನಾವು ಟೀ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಇದು ಕುಡಿದ್ರೆ ಇದೇ ಟೀ ಮಾರ್ಕೆಟ್ ಪ್ರಾಡಕ್ಟ್ ನನಗೆ ಇಷ್ಟ ಅಂತೇಳಿ ನಾವು ಇಷ್ಟಪಟ್ಟು ಕುಡಿತಾ ಇರ್ತೇವೆ. ಬೇರೆ ಕಡೆ ಸ್ವಿಚ್ ಆನ್ ಆಗಬೇಕು ಅಂತಂದಾಗ ನಮಗೆ ಇಷ್ಟ ಆಗಲ್ಲ. ಒಂದು ವೇಳೆ ಇಷ್ಟ ಆಗದೆ ಇರೋ ಇನ್ನೊಂದು ಟೀ ಪೌಡರ್ ಯಾವುದಾದ್ರು ಒಂದು ಅಡ್ವರ್ಟೈಸ್ ಮುಖಾಂತರ ಬಂತು ಅಂತಂದಾಗ ಮತ್ತು ಅದನ್ನು ನಾವೇನು ಮಾಡ್ತೀವಿ, ಬೈ ಮಾಡ್ತೀವಿ, ಟೀ ಮಾಡಿ ನೋಡೋಣ ಅಂತೇಳಿ ತೊಗೊಂಡು ಬರ್ತೀವಿ. ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀವಿ, ಇಷ್ಟ ಆಗಿಲ್ಲ ಅಂದರೆ ಮತ್ತೊಂದು ಪ್ರಾಡಕ್ಟ್ಗೆ ಮತ್ತೊಂದು ಬ್ರ್ಯಾಂಡ್ ಕಂಪ್ನಿಗೆ ನಾವು ಹೋಗ್ತೀವಿ, ಅಲ್ವಾ. ಯಾಕೆ ಈ ಥರ ಚೇಂಜ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಫಸ್ಟ್ ಅದನ್ನು ನೀವು ಚೇಂಜ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಯಾಕಂದರೆ ಅದರ ರಿಯಾಲಿಟಿ ನಿಮಗೂ ಕೂಡ ಅರ್ಥ ಆಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲು ಟೀಯಲ್ಲಿ ಬಣ್ಣ ಬರ್ತಾ ಇದೆ, ತುಂಬ ಚೆನ್ನಾಗಿ ಬಣ್ಣ ಇದೆ, ತುಂಬ ಚೆನ್ನಾಗಿ ರುಚಿ ಇದೆ, ತುಂಬ ಚೆನ್ನಾಗಿ ನಮಗೆ ಸುವಾಸನೆ ಬರ್ತಾ ಇದೆ ಅಂತಂದರೆ ಅಲ್ಲಿ ನ್ಯಾಚುರಲ್ ಅಲ್ಲ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟೊಂದು ನಮ್ಮ ಚಹಾದ ಎಲೆಗಳಲ್ಲಿ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಒಂದು ಬಣ್ಣ ಆಗಿರ್ಬೋದು, ಯಾವುದೇ ಒಂದು ನಮ್ಮ ಸುವಾಸನೆ ಆಗಿರ್ಬೋದು, ಯಾವುದೇ ಒಂದು ರುಚಿ ಆಗಿರ್ಬೋದು, ನ್ಯಾಚುರಲ್ ಆಗಿರುತ್ತೆ. ಯಾವತ್ತು ನಾವು ಅಮೃತನ ಜಾಸ್ತಿ ತೊಗೊತಾ ಹೋಗ್ತೀವಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರೋದು ನಾವು ತೊಗೊತಾ ಹೋಗ್ತೀವಿ, ನಾವು ವಿಷನ ನಾವೇ ನಮ್ಮ ಕೈಯಿಂದ ದುಡ್ಡು ಕೊಟ್ಟು ವಿಷನ ತೊಗೊಳ್ತಾ ಹೋಗ್ತೀವಿ. ಎಸ್ಪೆಷಲಿ ಟೀ ಪೌಡರಲ್ಲಿ ಮೇನ್ ಆಗಿ ಯಾವತ್ತು ನಾವು ಟೀಗೆ ಅಡಿಕ್ಟ್ ಆಗ್ತೀವಿ ಅದೇ ಕಂಪನಿ ಟೀ ಬೇಕು ಅಂತೀವಿ. ನಿಕೋಟಿನ್ ಅಂಶ ಇರುತ್ತೆ. ದಯವಿಟ್ಟು ಕೂಡ ನಿಮ್ಮ ಆ ನಿಕೋಟಿನ್ ಅಂಶ ದೇಹದಲ್ಲಿ ಹೋಗಿ ಏನಾಗುತ್ತೆ, ನಾಳೆ ಬರುವಂತಹ ಕ್ಯಾನ್ಸರ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ನಿಮ್ಮ ಶ್ವಾಸಕೋಶದಲ್ಲಿ ನಿಮಗೆ ಏರುಪೇರಾಗಿರ್ಬೋದು, ಒಂದು ಕಿಡ್ನಿ ಫಿಲ್ಟ್ರೇಷನ್ ಕಡಿಮೆ ಆಗುತ್ತೆ. ಸಾಕಷ್ಟು ರೀತಿಯಲ್ಲಿ ದೇಹದಲ್ಲಿ ಏನಾಗುತ್ತೆ ತೊಂದರೆಗಳು ನಿಮ್ಮ ಕೈಯಲ್ಲಿ ನೀವೇ ಮಾಡ್ಕೊಳ್ತಾ ಹೋಗ್ತೀರಾ. ಅದನ್ನು ಸ್ವಲ್ಪನಾದ್ರೂ ನೀವು ಸ್ವಿಚ್ ಆನ್ ಮಾಡಿ. ಅದಕ್ಕಿಂತ ಮತ್ತಿನ್ನೇನು ಬಣ್ಣ ಬರಲಿಕ್ಕೆ ಏನೆಲ್ಲ ಆ್ಯಡ್ ಮಾಡ್ತಾರೆ ಅದನ್ನು ನಾವು ನೋಡ್ತಾ ಬರೋಣ. ಪರ್ಷಿಯನ್ ಬ್ಲೂ ಮತ್ತು ಬಿಸ್ಮಾರ್ಕ್ ಬ್ರೌನ್ ಮತ್ತು ಇಂಡಿಗೋದಂತಹ ಬಣ್ಣಗಳನ್ನು ಇದರಲ್ಲಿ ಮಿಶ್ರಣ ಮಾಡ್ತಾರೆ. ಇನ್ನೊಂದಿಷ್ಟು ಜನ ಕಳಪೆ ಗುಣಮಟ್ಟದ ಟೀ ಪೌಡರ್ನ ಅವರು ಎಸ್ಟೇಟ್ಗಳಿಂದ ಪಡೆದು ಒಂದು ಕೆಜಿಗೆ 80 to 90 ರೂಪಾಯಿಗೆ ಪಡ್ಕೊಂಡು ಅವ್ರು ಏನು ಮಾಡ್ತಾರೆ, ಒಂದಿಷ್ಟು ಮಿಶ್ರಣ ಮಾಡಿಬಿಟ್ಟು 170 to 190 ರೂಪಾಯಿ ಕೆಜಿಗೆ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಇಂತಹ ಟೀ ಪೌಡರ್ ಜೊತೆಗೆ ಇನ್ನೊಂದಿಷ್ಟು ಕೆಮಿಕಲ್ ಅಂತಂದರೆ ಈ ಒಂದು ತೆಂಗಿನಕಾಯ್ದು ಚಿಪ್ಪು ಬರುತ್ತಲ್ಲ, ಕೊಬ್ಬರಿ ಎಲ್ಲ ತೆಗೆದು ಚಿಪ್ಪು ಬರುತ್ತಲ್ಲ, ಅದು ಕೂಡ ಅವರು ಪೌಡರ್ನಾಗಿ ತಯಾರಿಸಿ ಈ ಟೀ ಪೌಡರ್ನಲ್ಲಿ ಮಿಶ್ರಣ ಮಾಡ್ತಾರೆ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಬರಲಿ ಅಂತ.
ಸೊ ಇಂತಹದ್ದೆಲ್ಲ ನಾವು ತಿಂತಾ ಇದ್ದೀವಿ, ಏನೇ ಕೊಟ್ಟರು ಆ ವಿಷನ ನಾವು ತಿಂತಾ ಇದ್ದೀವಿ, ದುಡ್ಡು ಕೊಟ್ಟು ವಿಷ ತಿಂತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನನ್ನ ಹೆಮ್ಮೆಯ ಕಂಪನಿಯ ಒಂದು ನ್ಯಾಚುರಲ್ ಟೀ ಪೌಡರ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಸೊ ಎಲ್ಲಿ ಆ ಚಹಾದ ಎಲೆಗಳು ಎಲ್ಲಿ ತಯಾರಾಗುತ್ತೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾಗುತ್ತೆ, ಸೊ ಇದರಲ್ಲಿ ಗುಣಮಟ್ಟದಲ್ಲಿ ಏನಿದೆ, ಸೊ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಯಾವ ರೀತಿಯಾಗಿ ನಮಗೆ ಆ ಒಂದು ರಿಫ್ರೆಶ್ ಅನಿಸುತ್ತೆ, ಪ್ರತಿಯೊಂದನ್ನು ನಾವು ನೋಡ್ತಾ ಬರೋಣ. ಸೊ ಹಾಗಾದರೆ ಬನ್ನಿ, ವೆಲ್ಕಮ್ ಹೇಳ್ತಾ ಇದ್ದೀನಿ ನನ್ನ ಹೆಮ್ಮೆಯ ಮೋದಿ ಕೇರ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಫ್ರೂಟ್ ಆಫ್ ಅರ್ತ್ ಲಾಂಗ್ ಲೀಫ್ ಟೀ ಪೌಡರ್ ಅಂತ ಹೇಳ್ಬೋದು. ಸೊ ಈ ಟೀ ಪೌಡರು ಸೊ ಲಾಂಗ್ ಆಗಿರುತ್ತೆ, ಅಂದರೆ ಅದರದ್ದು ಲೀಫ್ ಅಂದರೆ ಚಹಾದ ಎಲೆಗಳು ಏನಿದೆಯೋ ಉದ್ದುದ್ದವಾಗಿರುತ್ತೆ. ಎಸ್ ಅಲ್ವಾ? ಡೈರೆಕ್ಟಾಗಿ ಕೂಡ ನಿಮಗೆ ಚಹಾದ ಎಲೆಗಳು ಇದರಲ್ಲಿ ಲಾಂಗಲ್ಲಿ ನೀವು ನೋಡಬಹುದು, ಲಾಂಗ್ ಲೀಫಲ್ಲಿ ನೀವು ನೋಡ್ಬೋದು. ಎಸ್. ಸೊ ಇದು ಎಲ್ಲಿ ಬೆಳೆಯುತ್ತಾರೆ, ಎಲ್ಲಿಂದ ಇದು ತಯಾರಾಗುತ್ತೆ? ಸೊ ಎಸ್ ಅಲ್ವಾ? ಅಸ್ಸಾಂನ ಒಂದು ಚಹಾದ ಎಲೆಗಳನ್ನು ನಾವು ಆಯ್ದು ತಂದು ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೊ ಕಂಪ್ಲೀಟಾಗಿ ನಮ್ಮ ಇಂಡಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಅದಕ್ಕಿಂತ ಹೇಳಬೇಕು ಅಂತಂದರೆ, ಸೊ ನಮ್ಮ ಫ್ರೂಟ್ ಆಫ್ ಅರ್ಥಲ್ಲಿ ಒಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಬ್ಯೂಟಿಫುಲ್ ಆಗಿ ಅರೋಮಾ ಇದೆ. ಸೊ ರಿಫ್ರೆಶ್ ಅನಿಸುತ್ತೆ, ಪ್ರತಿಯೊಂದು ಗುಟ್ಟಿಗೂ ರಿಫ್ರೆಶ್ ಅನಿಸುತ್ತೆ. ಸೊ ಅದ್ರ ಜೊತೆಗೆ ಸೊ ಇದರಲ್ಲಿ ಸಮೃದ್ಧವಾಗಿ ಅಸ್ಸಾಂನ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಚಹಾದ ಎಲೆಗಳಿಂದ ತಯಾರಾಗಿರುವಂಥದ್ದು. ಅದ್ರ ಜೊತೆಗೆ ಟೀ ಕೂಡ ತುಂಬ ಬಣ್ಣ ಅಂದರೆ ಒಳಪು ಬಣ್ಣ ಇದೆಯಲ್ಲ, ತುಂಬ ಲೈಟಾಗಿರುತ್ತೆ ಬಣ್ಣ, ತುಂಬ ಡಾರ್ಕ್ ಆಗಿರಲ್ಲ, ಯಾಕಂದರೆ ಇದರಲ್ಲಿ ಕೆಮಿಕಲ್ ಇರಲ್ವಲ್ಲ. ಸೊ ಹಂಗಾಗಿ ನಿಮಗೆ ಲೈಟಾಗಿ ಬಣ್ಣ ಇರುತ್ತೆ. ಅದ್ರ ಜೊತೆಗೆ ಆ ಒಳಪಿರುತ್ತೆ ಆ ಚಹಾದ, ಯಾಕಂದರೆ ನ್ಯಾಚುರಲ್ ಎಲೆಗಳದ್ದು ಬಣ್ಣನೇ ಆ ಥರ ಇರುತ್ತೆ. ಸೊ ಯಾಕಂದರೆ ಯಾವ್ದಾರ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದರೆ ಟೀ ಯಾವತ್ತೂ ಕೂಡ ಶೈನಿಂಗ್ ಇರಲ್ಲ. ಸೊ ಟೀ ಥರನೇ ಇರುತ್ತೆ. ಸೊ ಯಾವಾಗ ಯಾರೆಲ್ಲ ಬ್ಲ್ಯಾಕ್ ಟೀ ಕುಡಿಬೇಕು ಅಂತಂದ್ರೂ ಬ್ಯೂಟಿಫುಲ್ ಆಗಿದೆ. ಸೊ ಈ ಟೀ ಪೌಡರಿಂದ ನೀವು ಆರಾಮಾಗಿ ನೀವು ಇಷ್ಟಪಟ್ಟು ನೀವು ಕುಡಿತೀರಾ ಬ್ಲ್ಯಾಕ್ ಟೀನ. ಸೊ ಯಾಕಂದರೆ ನನಗೂ ಕೂಡ ಬ್ಲ್ಯಾಕ್ ಟೀ ತುಂಬಾ ಇಷ್ಟ ನನಗೆ. ಸೊ ಯಾಕಂದರೆ ನಾನು ಎಸ್ಪೆಷಲಿ ನನಗೆ ತುಂಬಾ ಇಷ್ಟವಾಗೋಂಥದ್ದು ಆ್ಯಕ್ಚುಲಿ. ಸೊ ಅಂಥದ್ದು, ಸೊ ಅಷ್ಟು ಒಳಪಾಗಿ ಇರುವಂಥದ್ದು ಇದು. ಅದ್ರ ಜೊತೆಗೆ ಫುಲ್ಲು ಇದು ಖಾಲಿ ಆಗುವವರೆಗೂ ಕೂಡ ಇದರ ಸ್ಮೆಲ್, ಸುವಾಸನೆ ಅಂಥದ್ದು ಎಲ್ಲಿ ಕೂಡ ಕಡಿಮೆ ಆಗೋದಿಲ್ಲ. ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ನಮ್ಮ ಯಾವುದೇ ಒಂದು ನಮ್ಮ ದೇಹದಲ್ಲಿರೋ ಸೆಲ್ಸ್ನ ಯಾವುದೂ ಕೂಡ ಡ್ಯಾಮೇಜ್ ಮಾಡೋಲ್ಲ. ಡಯಟ್ ಮಾಡೋರಿಗಂತೂ ಇದು ತುಂಬಾ ದಿ ಬೆಸ್ಟ್ ಟೀ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಆ ಚಿಗುರಲ್ಲಿ ಅಸ್ಸಾಮಲ್ಲಿ ಬೆಳೆದಿರ್ತಕ್ಕಂತಹ ಚಿಗುರಿನಿಂದ ತಯಾರಾಗಿರುವಂಥ ಎಲೆಗಳಲ್ಲಿ ಇದು ಮಾಡಿರುವಂಥದ್ದು. ಕಡಿಮೆ ಪ್ರಮಾಣ ಯೂಸ್ ಮಾಡುವಂಥದ್ದು, ಯಾಕಂದರೆ ನ್ಯಾಚುರಲ್ ಟೀ ಪೌಡರ್ ಆಗಿರೋದ್ರಿಂದ ತುಂಬ ಕಡಿಮೆ ಪ್ರಮಾಣ ಯೂಸ್ ಮಾಡಿ. ಸೊ ಟೀ ಯಾವ ರೀತಿ ಮಾಡೋದು ಅಂತ ಕೊನೆಯಲ್ಲಿ ನಾನು ಕೂಡ ತಿಳಿಸ್ತೀನಿ. ಸೊ ಇನ್ನೊಂದು ಟೀ ಪೌಡರ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಎರಡು ರೀತಿ ನೋಡಬಹುದು, 4 ಫ್ಲೇವರ್ಸ್ದು. ಸೊ ಯಾರಿಗೆಲ್ಲ ಸ್ವಲ್ಪ ಮಸಾಲೆ ಬೇಕು, ಒಂದಿಷ್ಟು ಏನಾದರೂ ಸ್ವಲ್ಪ ಮಸಾಲೆ ಬೇಕು ಅಂತ ಅನ್ನೋರಿತ್ತು ಅಂದರೆ ಇದರಲ್ಲಿ ಸ್ವಲ್ಪ ಶುಂಠಿ ಇರೋದ್ರಿಂದ ನಿಮಗೆ ಲೈಟಾಗಿ ಮಸಾಲೆ ಫ್ಲೇವರ್ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಇದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಚಹಾದ ತೋಟಗಳಿಂದ ಆರಿಸಿದ ಶ್ರೇಷ್ಠ ಗುಣಮಟ್ಟದ ಚಹಾ ಇದು. ಸೊ ಇದು ಕೂಡ ಪ್ರತಿಯೊಂದು ಗುಟ್ಟುಕೂನಲ್ಲೂ ಕೂಡ ಸೊ ನಮಗೆ ಮೈಲ್ಡಾಗಿ ನಮಗೆ ರಿಫ್ರೆಶ್ ಅನಿಸುತ್ತೆ. ಸೊ ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸೊ ಇದು ನೈಸರ್ಗಿಕವಾಗಿರುವಂಥದ್ದು ನಾನು ಆಲ್ರೆಡಿ ಹೇಳ್ತೀನಿ. ನ್ಯಾಚುರಲ್ ಪ್ರಾಡಕ್ಟ್ ಯಾವುದೇ ಇತ್ತು ಅಂತಂದ್ರೆ ಅದನ್ನು ಬೈ ಮಾಡಿ ಟೇಸ್ಟ್ ಮಾಡಿ. ತುಂಬ ನಮಗೆ ಯಾವತ್ತೂ ಸ್ಟ್ರಾಂಗ್ ಆಗಬಾರ್ದು, ಮೈಲ್ಡಾಗಿರಬೇಕು ಯಾವತ್ತೂ ಕೂಡ. ಸೊ ಅದೇನಾಗುತ್ತೆ ಅಂತಂದರೆ ದೇಹದಲ್ಲಿ ಯಾವುದೇ ರೀತಿಯಾದಂಥದ್ದು ನಮ್ಮ ಸೆಲ್ಸ್ನ ಹಾಳು ಮಾಡಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಈ ಟೀ ಪೌಡರ್ ನಿಮಗೆ ಬೇಕಾಗಿದೆ ಅಂತಂದರೆ ಸೊ ಕೆಳಗೆ ನಂಬರ್ ಇದೆ, ಸೊ ಫೋನ್ ನಂಬರು. ಸೊ ನನಗೆ ಮೆಸೇಜ್ ಮಾಡಿದರೆ ಸೊ ನಿಮಗೆ ನಿಮ್ಮ ಮನೆಗೆ ಈ ಪ್ರಾಡಕ್ಟನ್ನು ನಾನು ಕೊರಿಯರ್ ಮಾಡ್ತೀನಿ. ಸೊ ಇದನ್ನು ಉಪಯೋಗಿಸಿ. ನಮಗೆ ಇಷ್ಟ ಆಗಲಿಲ್ಲ ಮೇಡಮ್ ಅಂತ ಹೇಳಿದರೆ ಸೊ ನನಗೆ ಮೆಸೇಜ್ ಹಾಕಿದ್ರೆ ಸೊ ಕಂಪ್ನಿ ಪ್ರಾಡಕ್ಟನ್ನು ನನಗೆ ವಾಪಸ್ ರಿಟರ್ನ್ ಮಾಡಿದ್ರೆ ನೀವೇನು ಅಮೌಂಟ್ ಪೇ ಮಾಡಿದಿರೋದನ್ನು ನಾನು ನಿಮಗೆ ವಾಪಸ್ ಕೊಡ್ತೀನಿ. ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಕೂಡ ಇಲ್ಲಿ ರೈಟಿಂಗಲ್ಲಿ ನಮ್ಮ ಸಮೀರ್ ಮೋದಿ ಸರ್ ಇಲ್ಲಿ ಬರೆದಿದ್ದಾರೆ. ಯಾಕೆಂದರೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಈ ಪ್ರಾಡಕ್ಟನ್ನು ರಿಟರ್ನ್ ಮಾಡ್ಬೋದು, ನೀವೇನು ಪೇ ಮಾಡಿರ್ತೀರಲ್ಲ ಅಮೌಂಟು ಅದನ್ನು ನಾವು ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಗ್ಯಾರಂಟಿ ಇರೋ ಪ್ರಾಡಕ್ಟ್ಗೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಬರೆದಿರ್ತೀವಿ. ಯಾಕೆಂದರೆ ಯಾರು ಕೂಡ ರಿಟರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರೋ ನ್ಯಾಚುರಲ್ ಟೀ. ಇನ್ನು ಕೆಲವರು ಮೋದಿ ಕೇರ್ ಟೀನ ಯೂಸ್ ಮಾಡ್ತಾ ಇದ್ರಿ, ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಮೇಡಮ್, ಸೊ ಯಾವ ರೀತಿ ಆಗಿದ್ರೆ ಟೀ ಮಾಡೋದು ಹೇಳ್ತೀರಾ ಅಂತ. ಖಂಡಿತ ನಾನು ಆಲ್ರೆಡಿ ಹೇಳಿದೆ ಲಾಸ್ಟಿಗೆ ವಿಡಿಯೋ ಮುಗಿದ ತಕ್ಷಣ ನಾನು ಒಂದಿಷ್ಟು ಟೀ ಮಾಡೋದು ಯಾವ ರೀತಿ ಅಂತಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೀರು ಒಂದು ಪಾತ್ರೆಯಲ್ಲಿ 1 ಕಪ್, ನಾನು 2 ಕಪ್ ಟೀ ಆಗೋಷ್ಟು ಬಟ್ ಮೆಜರ್ಮೆಂಟಿಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ 1 ಕಪ್ಪು ನೀವು ವಾಟರ್ನ ಹಾಕಿ ಸ್ವಲ್ಪ ಬಾಯ್ಲ್ ಆಗಬೇಕು, ನೀರು ಚೆನ್ನಾಗಿ ಅದು ಕುದಿ ಬರಬೇಕು ಅಂತೀವಿ. ಯಾಕಂದರೆ ಒಂದು ಬಬಲ್ಸ್ ಥರ ಬಂತು ಅಂದರೆ ಸೊ ಆವಾಗ ನೀರು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೀರು ಕಾದಾದಮೇಲೆ ಸೊ ನಮ್ಮ ಟೀ ಪೌಡರ್ ಜಸ್ಟ್ ಅರ್ಧ ಸ್ಪೂನು ಟೀ ಪೌಡರ್ನ ನೀವೇನು ಮಾಡಬೇಕು, ಸೊ ಆ ಕಾದಿರೋ ನೀರಿಗೆ ಹಾಕಬೇಕು. ಸೊ ಆಗ ಮತ್ತಷ್ಟು ಅದು ಏನಾಗುತ್ತೆ, ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಯ್ಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ಸೊ ಕಂಪ್ಲೀಟಾಗಿ ನಮ್ಮ ಮನೆಯಲ್ಲೆಲ್ಲ ಕೂಡ ಆ ಟೀ ಒಂದು ಸುಗಂಧ ಹೆಚ್ಚುತ್ತೆ ಅಂತ ಹೇಳ್ಬೋದು.
ಅಷ್ಟು ತುಂಬ ಹಾಗೆ ಸುಗಂಧ ಇದೆ ಅದು ಟೀ ಪೌಡರಲ್ಲಿ. ಸೊ ಅದಾದ ತಕ್ಷಣ ನೆಕ್ಸ್ಟು ತುಂಬ ಹೊತ್ತು ಯಾವತ್ತೂ ಕೂಡ ಟೀನ ಕುದಿಸ್ಬಾರ್ದು. ಕುದಿಸಿದಷ್ಟು ಏನಾಗುತ್ತೆ, ಪಾಯ್ಸನ್ ಆಗುತ್ತೆ. ಯಾವುದೇ ಒಂದು ಟೀ ಪೌಡರ್ ಆಗಿರ್ಬೋದು, ತುಂಬ ಹೊತ್ತು ನಾವು ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಅದ್ರ ಸತ್ವಗಳೆಲ್ಲ ಕಳೆದು ಪಾಯ್ಸನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೀನ ಏನಾರು ನಾವು ಕುಡಿತಾ ಬಂದ್ವಿ ಅಂದರೆ ಕಂಪ್ಲೀಟಾಗಿ ನಮ್ಮ ದೇಹದ ಸೆಲ್ಸ್ ಅನ್ನೋದು ತುಂಬ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಜಾಸ್ತಿ ಹೊತ್ತು ಅದನ್ನು ಕುದಿಸ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಆಲ್ರೆಡಿ ನೀರು ಚೆನ್ನಾಗಿ ಕಾದಿದೆ. ಕಾದಾದ್ಮೇಲೆ ನಾವು ಟೀ ಪೌಡರ್ನ ಹಾಕಿದ್ವಿ. ಜಸ್ಟ್ ಒಂದೆರಡು ಕುದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಜಸ್ಟ್ ಒಂದು 60 to 60 ಸೆಕೆಂಡ್ 1 ಮಿನಿಟ್ ಆದರೆ ಸಾಕು. ಸೊ ಆರಾಮಾಗಿ ಕಂಪ್ಲೀಟ್ ಆಗೋದು ಬ್ಲೆಂಡ್ ಆಗಿರುತ್ತೆ ನೀರಿನಲ್ಲಿ. ಸೊ ಆಗ ನೀವು ಹಾಲನ್ನು ಹಾಕಿ, ಶುಗರ್ ಯಾವತ್ತೂ ಕೂಡ ಲಾಸ್ಟಿಗೆ ಹಾಕಬೇಕು. ಯಾರೆಲ್ಲ ಶುಗರ್ ಹಾಕ್ತೀನಿ ಅಂತಂದರೆ ನಿಮಗೆ ಎಷ್ಟು ಬೇಕಷ್ಟು ನೀವು ಶುಗರ್ನ ಹಾಕಬಹುದು. ಇಲ್ಲ ಅಂತಂದರೆ ಸೊ ಬ್ಲ್ಯಾಕ್ ಟೀನ ನಾವು ತೊಗೊತೀನಿ ಅಂತಂದರೆ ಕೂಡ ಬ್ಲ್ಯಾಕ್ ಟೀನ ಕೂಡ ನೀವು ಆರಾಮಾಗಿ ಕುಡಿಬಹುದು. ಸೊ ಶುಗರ್ನ ಹಾಲು ಹಾಕಿ ಇನ್ನೇನು ಬಾಯ್ಲ್ ಆಗ್ತಾಯಿದೆ ಅಂತ ಅಂದಾಗ ಆಗ ನೀವು ಶುಗರ್ನ ಆ್ಯಡ್ ಮಾಡಿ, ಕಡಿಮೆ ಪ್ರಮಾಣ ಶುಗರ್ನ ಆ್ಯಡ್ ಮಾಡಿ. ಸೊ ಅದಾದ ತಕ್ಷಣ ನೆಕ್ಸ್ಟು ನೀವು ಟೀ ಕಪ್ಪಿಗೆ ಸೋಸ್ಬೋದು. ಸೊ ಕಲರ್ ನೋಡಬಹುದು, ಜೊತೆಗೆ ಒಂದು ಹೊಳಪಿರುತ್ತೆ, ಅದರಲ್ಲಿ ಒಂಥರ ಗೋಲ್ಡನ್ ಥರ ಹೊಳಪಿರುತ್ತೆ, ಮಿಂಚುತ್ತಾ ಇರುತ್ತೆ. ಓಕೆ, ಸೊ ಯಾರೆಲ್ಲ ನಿಮಗೆ ಗೊತ್ತಿದೆ, ಯಾರೆಲ್ಲ ಕುಡಿತಾ ಇದ್ದೀರಾ, ತುಂಬ ಇಷ್ಟಪಟ್ಟು ಕುಡಿತಾ ಇದ್ದೀರಾ, ಸೊ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಈ ಥರ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಟೀ ಪೌಡರ್ನ ಬಳಸಿ ಅಂತ ಹೇಳ್ತಾ, ಆದಷ್ಟು ಕೂಡ ಕೆಮಿಕಲ್ನ ಪ್ರಾಡಕ್ಟನ್ನು ನಿರ್ಮೂಲನೆ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ದೇಹವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಾವಾಗಿ ಕೂಡ ದುಡ್ಡು ಕೊಟ್ಟು ದೇಹನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ, ಎಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಸಿಗುತ್ತೋ ಸೊ ಅದನ್ನು ನೀವು ಬೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.